ಎರಡನೇದಾಗಿ ನನ್ನ ಹತ್ರನೂ ಮಧ್ಯೆ ಯಾರ ಕೇಳಿದ್ರು ಸಾಮ್ಯರು ಬಂದ್ರೆ ಏನಾದ್ರು ಕೊಡ್ತಾರೆ ಅಲ್ವಾ ಅಂತ ಹೇಳ್ದಂಗೆ ನಮ್ಗೆ ದುಡ್ಡೇ ಬೇಡ, ಸ್ವಾಮಿಯವರ ಅನುಗ್ರಹ ಮಾತ್ರ ಸಾಕು. ಅದರಿಂದ ಸರ್ವರೆಲ್ಲ ಮಠದಿಂದ ದುಡ್ಡೇನು ಬರುತ್ತೆ ಶುರುವಾಗಿದೆ. ಅದೇ ನಮ್ಮ ವಯನಾಡಿನವ್ರಿಗೆ ಸ್ವಲ್ಪ ದೋಷ ಕಾಲ ಶುರುವಾಗಿದೆ. ಗುರುಗಳು ನೋಡ್ರಿ ಅವ್ರೇನು ಕೊಡ್ತಾರೆ ಇನ್ನಿ ಆಗಲೂ ನಿಮಗೆ ದುಡ್ಡು ಕೊಡಿ ಅಂತ ಸ್ವಾಮಿ ಹೊಡೆದು ಹೋಗೋದು ಸರಿಯಲ್ಲ. ನಮ್ಮ ಭಾವನೆನೂ ಸರಿಯಲ್ಲ. ನಮ್ಮ ಭಾವನೆ ಭಾರಿ ಬದಲಾಯಿಸಬೇಕಾಗಿದೆ. ಈಗ ಸಮಾಜದಲ್ಲಿ ಎಲ್ಲರೂ ಶುರು ಮಾಡಿದ್ದಾರೆ, ಸ್ವಾಮಿಯವ್ರು ಬಂದರೆ ದುಡ್ಡು ಸಿಗುತ್ತೋ ಅಷ್ಟೇ ಒಂದು ಯಾಚನೆ. ಸ್ವಾಮಿಯವ್ರ ಮೇಲೆ ಅಡ್ಬಿಡೋದು, ಊರುಗಳ ಮದುವೆ ಮಾಡಲಿಕ್ಕೆ ಸ್ವಾಮಿಯವರ ಅನುಗ್ರಹ ವಿಶೇಷವಾಗಿ ಇರಲಿ ಎಂದು ವಿಶೇಷವಾಗಿ ಒಂದು ಪ್ರಾರ್ಥನೆ. ಮತ್ತು ಈ ಪಂಚಕಲ್ಯಾಣದಲ್ಲಿ ನಾನು ನಾಮಕೆ ವಾಸ ಅಧ್ಯಕ್ಷ ಅಜಿತಯ್ಯನವರು ನಿಮ್ಮೆಲ್ಲರೂ ಪುಣ್ಯವಾಹಿಗಳಾಗಲಿಕ್ಕೆ ಒಂದು ಕಾರ್ಯಕಾರಣ. ನಾವು ಟ್ರಸ್ಟ್ ಮಾಡಿದ್ದೇವೆ, ಆದರೂ ನನ್ನ ನಿಮಿತ್ತ ಹೊರತು ಈ ಪಂಚಕಲ್ಯಾಣ राजितान्ध्रीकीर्तियोजि पादपद्ममञ्चये ओम ह्रीं तत्र पवित्र मूलोत्तर गुणाढ्य मुक्तिमार्गस्वरूपा श्री पद्मावती रत्नवरप्रसन्नस्याद्वादकेसरी श्रीमद्देवेन्द्रकीर्तिमुनीन्द्रपादारविन्दस्वन्द्वा दिव्यजलं निर्वपामि स्वाहा चन्दनेन दोषदूर भाभिराम तद्दया मूलधर्म वृद्धिधारी भव्य सेव्यवात्मते केवलादि सद्गुणौघ संस्कुवे प्रमादभार श्रीदेवेन्द्रकीर्तियोगि पादपद्ममञ्चये ओम ह्रीं रत्नत्रयपवित्र मूलोत्तरगुणाढ्य मुक्तिमार्गस्वरूपा श्री पद्मावती रत्नवरप्रसन्ना ध्यात्वादिकेसरी श्रीमद्देवेन्द्रकीर्तिमुनीन्द्रपादारविन्दद्वन्द्वा दिव्यगन्धं निर्वपामि स्वाहा विनय जगत्प्रपूज्या सर्वोच्चलोचकृतधी जिनपालपद्मः ओम ह्रीं रत्नत्रय पवित्र मूलोत्तर गुणाढ्य मुक्तिमार्गस्वरूपा श्री पद्मावती रत्नवरप्रसन्ना ध्यात्वादिकेसरी श्रीमद्देवेन्द्रकीर्तिमुनीन्द्रपादारविन्दद्वन्द्वा दिव्य पुष्पाञ्जलिं प्रार्थयामि भव्यजनानाम् अभीष्टसिद्धिं कुरु स्वाहा गुणमणिसकरन्दं विनुतसुजनचन्दं देवेन्द्रकीर्ति महागुरु देवेन्द्रकीर्तिये मङ्गलं जय मङ्गलं व्योमकीर्तये ज्ञानमूर्तिये ತಾನು ಸ್ವತಃ ಪರಮಶ್ರೇಷ್ಠವಾದಂತಹ ಜಿನಪದವಿಯನ್ನು ಪಡೆದ ಆ ಜಿನಪದವಿಯಲ್ಲಿ ಮುಂದೆ ಅವನು ಅನಂತ ಕಾಲದವರೆಗೆ ಅನಂತ ಜ್ಞಾನಾದಿ ಅನಂತ ಚತುಷ್ಟಯ ಸಂಪನ್ನಾಗಿದ್ದಂಥ ಆತ್ಮನು ಶುದ್ಧಾತ್ಮನಾಗತಕ್ಕಂತಹ ಈ ವಿಧಿಯನ್ನೇ ನಾವು ಅವನ ದರ್ಶನಗಳೇನು ತರ್ಕಗಳೇನು
ಪ್ರತಿಯೊಂದನ್ನು ಕೂಡ ವಿವರಿಸಿ 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 ನಿಮಗೆ ಕೇಳುವ ಹಾಗೆ ಅರ್ಥವಾಗುವ ಹಾಗೆ ಮಾಡಿದ್ದೇವೆ. ಯಾಕೆಂದರೆ ನೀವೆಲ್ಲರೂ ಕೂಡ ಪೂಜೆಯಲ್ಲಿ ಏನಾಗಬೇಕು, ಒಂದಾಗಬೇಕು. ಪುರೋಹಿತರು ಕೊಟ್ಟು, ಯಾಕೆಂದರೆ ಗೃಹಸ್ಥರು ಶ್ರಾವಕರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪೂಜೆ ಮಾಡಿಸ್ತಾರೆ. ಆ ಪೂಜೆ ವಿಧಿವತ್ತಾಗಿ ನೆರವೇರಿದರೆ ಮಾತ್ರ ಶ್ರಾವಕರಾಗಿ ನಿಮಗೆ ಅದರ ಲಾಭ. ಕಲ್ಯಾಣಗಳನ್ನು ಭಾರತದಲ್ಲಿ 45ಕ್ಕಿಂತಲೂ ಹೆಚ್ಚಿನ, ಅದು ನಮ್ಮ ಹೆಚ್ಚುಗಾರಿಕೆ ಇರತಕ್ಕಂಥದ್ದು ಏನೂ ಇಲ್ಲ. ಇವತ್ತು ಈ ವಯನಾಡಿನ ಈ ಪ್ರಾಂತ್ಯದಲ್ಲಿ ನೆರವೇರಿದಂಥ ಈ ಕಚೇರಿಗಳು ತುಂಬ ವೈಭವದಿಂದ ನೆರವೇರಿತು, ಕ್ರಮಬದ್ಧವಾಗಿ ನೆರವೇರಿತು, ಆಗಮಂತ ವಿಧಿವಿಧಾನಗಳ ನೆರವೇರಿತು. ನಾವು ಹೇಳುತ್ತಲೇ ಇದ್ದೆವು, ಬಸದಿಯು ಪೂರ್ಣವಾಗಬೇಕಿದ್ದರೆ, ಸಮೋಷಣದ ಪರಿಪೂರ್ಣವಾದಂತಹ ಒಂದು ಪ್ರತಿಕೃತಿಯಾಗಬೇಕಿದ್ದರೆ, ಅದೊಂದು ಸಮೋಷಣದ ರೆಪ್ಲಿಕಾ ಆಗಬೇಕಿದ್ದರೆ ಅದು ಶಿಖರವಿರಬೇಕು, ಶಾಸ್ತ್ರ ದೇವತೆಗಳಿರಬೇಕು, ಮಾನವತೆ ಇರಬೇಕು. ಹಾಗಿದ್ದಾಗ ಮಾತ್ರ ಅದು ಲಾಜಿಕಲಿ ಸಮೋಷಣದ ಒಂದು ರೆಪ್ಲಿಕಾ ಆಗ್ತದೆ. ಇಲ್ಲದಂತಹ ಫಿಲಾಸಫಿಕಲ್ ಮೀನಿಂಗ್ ಇಲ್ಲ. ಅದೊಂದು ಅಪೂರ್ಣವಾದಂತಹ ಜನಮಂದಿರವಾಗ್ತದೆ, ಅಪೂರ್ಣವಾದಂತಹ ಒಂದು ಪೂಜಾ ಸ್ಥಳವಾಗ್ತದೆ ಎನ್ನುವಂತಹ ಮಾತುಗಳನ್ನು ಹೇಳ್ತಾ ಬಂದಿದ್ದೇವೆ. ಅದಕ್ಕೆ ಅನುಗುಣವಾಗಿ ಈಗ ನಮ್ಮ ಎಲ್ಲರೂ ಸೇರಿ ಕೆಲಸ ಮಾಡಿದ್ದೀರಿ. ಶಾಂತಿವರ್ಮರವರು ಈ ಟ್ರಸ್ಟಿನ ಅಧ್ಯಕ್ಷರಾಗಿ ಅತ್ಯಂತ ನಿಷ್ಪ್ರತಿ, ನಮ್ಮ ಹಣ ಅಲ್ಲ, ನಿಮ್ಮದೇ ಹಣ, ಅದು ಧರ್ಮಪೀಠದ ಆಶೀರ್ವಾದ. ವಿಶೇಷವಾಗಿ ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮಿ ಮತ್ತು ಅಭೀಷ್ಟವರ ಪ್ರದಾಯಿಯಾಗಿರ್ತಕ್ಕಂತಹ ಮಾತಾಯಿ ಶ್ರೀ ಪದ್ಮಾವತಿಯವರ ವರಪ್ರಸಾದ ಎಂಬುದಾಗಿ ಬಸದಿಗೆ 51,000 ರೂಪಾಯಿಗಳ ಶಾಂತಿಯ ಮೂರು ಹೆಸರುಗಳು ಆಗಿಲ್ಲ. 50,000 ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿದ್ದಾರೆ ಅವರು. ನಾವು ಕೊಡುವುದಿಲ್ಲ 50,000 ರೂಪಾಯಿ. ಈ 51,000 ರೂಪಾಯಿಯನ್ನು ಈ ಬಸದಿಯ ಪೂಜಾ ವಿನಿಯೋಗಗಳಿಗೆ ನಾವು ಪ್ರದಾನ ಮಾಡ್ತಾ ಇದ್ದೇವೆ. ಆಶೀರ್ವಾದ ಕೊಡೋದು. ಮೇಲೆ ವಿಶ್ವಾಸವಾಗಿ ಹೇಳಿ ಶ್ಲೋಕ ಪೂಜ್ಯನಾದಂತಹ ಭಗವಾನ್ ಶ್ರೀ ಚಂದ್ರಪ್ರಭ ಸ್ವಾಮಿ ಮತ್ತು ಅಭೀಶ್ವರ ಪ್ರಧಾನಿಯಾಗಿರತಕ್ಕಂತಹ ಮಾತಾ ಶ್ರೀ ಪದ್ಮಾವತಿ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಸಂಪದ ಅಭಿವೃದ್ಧಿಗಳನ್ನು ಕೊಟ್ಟು ಕಳಿಸಲಿ. ನಿಮ್ಮೆಲ್ಲರಿಗೂ ಧರ್ಮ ಲಾಭವಾಗಲಿ ಮತ್ತು ಸಮ್ಯಕ್ ದರ್ಶನದ ಪ್ರಾಪ್ತಿಯಾಗಲಿ ಎಂಬುದಾಗಿ भगवान की जय बोलो श्री पार्श्वनाथ तीर्थंकर भगवान की, पद्मावती माता की, ज्वालापालिनी माता की, विश्वधर्म की। ओम शांति शांति शांति। संकल्प Itu aja kan.
ಪಂಚನಮೋಕಾರ ಮಂತ್ರ ಜಪಿಸುನಿ ಅಂತರಾತ್ಮ ಪಂಚಮಗತಿಗೆ ಸೂತ್ರ ಪಂಚಮಗತಿಗೆ ಸೂತ್ರ ನಮೋಕಾರ ಮಂತ್ರ ನಮೋಕಾರ ಮಂತ್ರ ಪಂಚನಮೋಕಾರ ಮಂತ್ರ ಜಪಿಸುನಿ ಅಂತರಾತ್ಮ ಪಂಚಮಗತಿಗೆ ಸೂತ್ರ ಪಂಚಮಗತಿಗೆ ಸೂತ್ರ ನಮೋಕಾರ ಮಂತ್ರ ನಮೋಕಾರ ಮಂತ್ರ ಘಾತಿ ಕರ್ಮ ನಾಶ ಮಾಡಿದ ಕೇವಲ ಜ್ಞಾನಿಗಳಿಗೆ ಅರಹಂತರೆನ್ನಬೇಕು ಅರಹಂತರೆನ್ನಬೇಕು ನಮೋ ಅರಹಂತಾಣಂ ನಮೋ ಅರಹಂತಾಣಂ ಪಂಚನಮೋಕಾರ ಮಂತ್ರ ಜಪಿಸುನಿ ಅಂತರಾತ್ಮ ಪಂಚಮಗತಿಗೆ ಸೂತ್ರ ಪಂಚಮಗತಿಗೆ ಸೂತ್ರ ನಮೋಕಾರ ಮಂತ್ರ ನಮೋಕಾರ ಮಂತ್ರ ಎಂಟು ಕರ್ಮ ನಾಶ ಮಾಡಿ ಮುಕ್ತಿಪುರಕ್ಕೆ ಹೋದವರಿಗೆ ಸಿದ್ಧರೆಂದು ನಮಿಸಬೇಕು ಸಿದ್ಧರೆಂದು ನಮಿಸಬೇಕು ಓಂ ನಮೋ ಸಿದ್ಧಾಣಂ ಓಂ ನಮೋ ಸಿದ್ಧಾಣಂ ಪಂಚನಮೋಕಾರ ಮಂತ್ರ ಜಪಿಸುನಿ ಅಂತರಾತ್ಮ ಪಂಚಮಗತಿಗೆ ಸೂತ್ರ ಪಂಚಮಗತಿಗೆ ಸೂತ್ರ ನಮೋಕಾರ ಮಂತ್ರ ನಮೋಕಾರ ಮಂತ್ರ ಮುನಿ ಸಂಘ ನಾಯಕರಾಗಿ ದೀಕ್ಷೆ ಶಿಕ್ಷಣ ಕೊಡುವವರಿಗೆ ಆಚಾರ್ಯರೆನ್ನಬೇಕು ಆಚಾರ್ಯರೆನ್ನಬೇಕು ನಮೋ ಆಯಿರಿಯಾಣಂ ನಮೋ ಆಯಿರಿಯಾಣಂ ಪಂಚನಮೋಕಾರ ಮಂತ್ರ ಜಪಿಸುನಿ ಅಂತರಾತ್ಮ ಪಂಚಮಗತಿಗೆ ಸೂತ್ರ ಪಂಚಮಗತಿಗೆ ಸೂತ್ರ ನಮೋಕಾರ ಮಂತ್ರ ನಮೋಕಾರ ಮಂತ್ರ ಕಲಿಯುವರು ಕಲಿಸುವವರು ದ್ವಾದಶಾಂಗ ಜ್ಞಾನಿಗಳು ಉಪಾಧ್ಯಾಯರೆನಿಸುವವರು ಉಪಾಧ್ಯಾಯರೆನಿಸುವವರು ನಮೋ ಉವಜ್ಜಾಯಾಣಂ ನಮೋ ಉವಜ್ಜಾಯಾಣಂ ಪಂಚನಮೋಕಾರ ಮಂತ್ರ ಜಪಿಸುನಿ ಅಂತರಾತ್ಮ ಪಂಚಮಗತಿಗೆ ಸೂತ್ರ ಪಂಚಮಗತಿಗೆ ಸೂತ್ರ ನಮೋಕಾರ ಮಂತ್ರ ನಮೋಕಾರ ಮಂತ್ರ ಉಚ್ಚ ಕುಲದಿ ಹುಟ್ಟಿದವರು ಜ್ಞಾನ ಧ್ಯಾನ ತಪವ್ರತರು ನಿರ್ಗಂಧ ಸಾಧುಗಳವರು ನಿರ್ಗಂಧ ಸಾಧುಗಳವರು ನಮೋಳೋಯ ಸೌವಸಾಹೂಣಂ ನಮೋಳೋಯ ಸೌವಸಾಹೂಣಂ ಪಂಚನಮೋಕಾರ ಮಂತ್ರ ಜಪಿಸುನಿ ಅಂತರಾತ್ಮ ಪಂಚಮಗತಿಗೆ ಸೂತ್ರ ಪಂಚಮಗತಿಗೆ ಸೂತ್ರ ನಮೋಕಾರ ಮಂತ್ರ ನಮೋಕಾರ ಮಂತ್ರ ಯಾರೇ ಇರಲಿ ಎಲ್ಲೇ ಇರಲಿ ಎಂತಹ ಸ್ಥಿತಿಯೇ ಇರಲಿ ನಮೋಕಾರ ಜಪಿಸುವರಿಗೆ ನಮೋಕಾರ ಜಪಿಸುವರಿಗೆ ಸ್ವರ್ಗ ಮೋಕ್ಷ ದೊರೆಯುವುದು ಸ್ವರ್ಗ ಮೋಕ್ಷ ದೊರೆಯುವುದು ಪಂಚನಮೋಕಾರ